ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೈದ್ಯರ ಜೊತೆ ಮಾತನಾಡ್ತೀನಿ. ಡಾಕ್ಟರ್ ಸಿ ಶರತ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಡಾಕ್ಟ್ರೆ, ತಾವು ಇನ್ನರ್ ಗಾರ್ಮೆಂಟ್ ಶುಚಿತ್ವದ ಬಗ್ಗೆ ತಾವು ಹೇಳ್ತಾ ಇದ್ರಿ. ಗೊತ್ತಿದ್ದು ತುಂಬಾ ತಪ್ಪುಗಳನ್ನ ಮಾಡ್ತಾರೆ. ಕೆಲವರಿಗೆ ಅವ್ರ ಚಿಕ್ಕ ವಯಸ್ಸಿಂದ ಹೆಂಗ್ ಪದ್ಧತಿ ಬಂದ್ಬಿಟ್ಟಿರುತ್ತೆ ಅಂದ್ರೆ, ಸ್ನಾನ ಮಾಡ್ಬೇಕಾದ್ರೆ ಇನ್ನರ್ ಗಾರ್ಮೆಂಟ್ ಹಾಕೊಂಡೇ ಸ್ನಾನ ಮಾಡ್ತಾರೆ. ಎಲ್ಲ ಆಮೇಲೆ ಎಲ್ಲ ಮೈಯೆಲ್ಲ ಕ್ಲೀನ್ ಆಗಿ ಸ್ನಾನ ಮಾಡ್ಬಿಟ್ಟು ಕೊನೆಗೆ ಅದನ್ನ ಬಿಚ್ಬಿಟ್ಟು ಒರೆಸ್ಕೊಂಡ್ ಬಂದ್ಬಿಡ್ತಾರೆ. ಆ ಭಾಗಕ್ಕೆ ಹೋಗೋದೇ ಇಲ್ಲ. ಈ ತರ ತಪ್ಪುಗಳೆಲ್ಲ ಕೆಲವು ಕಡೆ ದಿನೇ ಬಿಚ್ಚಲ್ದೇ ಇದ್ಮೇಲೆ ಒಳ ಜನನೇಂದ್ರಿಯಗಳ ಹೊರ ಜನನೇಂದ್ರಿಯಗಳು ಹೇಗೆ ಅವರು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಇಂಪಾಸಿಬಲ್ ಅದು. ಅದರಿಂದ ಈ ತರದ್ದು ಪದ್ಧತಿನ ಮೊದಲು ಕೈ ಬಿಡ್ಬೇಕು. ಇದನ್ನ ಹಾಕೊಂಡು ಎಲ್ಲೋ ಈ ಪಬ್ಲಿಕ್ ಬಾತ್ರೂಮ್ ಅಲ್ಲಿ ಮಾಡ್ಬೇಕಾದ್ರೆ ಕೆಲವು ಸರಿ ಅನಿವಾರ್ಯವಾಗಿ ಮಾಡ್ಬೇಕಾದ್ರೆ ಅವಾಗ್ಲೂ ಒಂದ್ ಸ್ವಲ್ಪ ಸೈಡಿಗೆ ತಿರ್ಕೊಂಡು ಒಳಗಡೆ ಕೈ ಹಾಕಿ ತೊಳ್ಕೊಂಡ್ರೆ ಏನ್ ತೊಂದ್ರೆ ಏನಾಗೋದಿಲ್ಲ. ಆದ್ರೆ ಇಂಥ ಪದ್ಧತಿನ ಫಸ್ಟ್ ಕೈ ಬಿಡ್ಬೇಕು. ಎರಡನೇದು, ಒಳ ಉಡುಪುಗಳನ್ನ ತುಂಬಾ ಬಿಗಿಯಾದ ಒಳ ಉಡುಪುಗಳನ್ನ ಹಾಕೊಳ್ಳೋದು, ನೈಲಾನ್ ಒಳ ಉಡುಪುಗಳನ್ನ ಹಾಕೊಳ್ಳೋದು ಅದನ್ನ ತಪ್ಪಬೇಕು. ಯಾಕೆಂದ್ರೆ ಅವನ್ನ ಅಷ್ಟೊಂದು ಕ್ಲೀನ್ ಮಾಡಕ್ಕಾಗಲ್ಲ. ಕಾಟನ್ ನಾವು ಬಿಸಿಲಿನಲ್ಲಿ ತೊಳೆದಂಗೆ ತೊಳೆಯಕ್ಕಾಗಲ್ಲ. ಅದರಿಂದ ಅವುಗಳನ್ನು ಬಿಗಿಯಾದ ಉಡುಪು ಏನಾಗೋಗುತ್ತೆ, ಚರ್ಮ ಕಂಟ್ಕೊಂಡಿರ್ತದೆ. ಲಿಂಗಮಣಿನ ಉಜ್ತಾ ಇನ್ನರ್ ಗಾರ್ಮೆಂಟ್ ಕೆಲವ್ರು ಹಾಕೊಂಡ್ಬರ್ತಾರೆ. ಇದು ಅಂಡರ್ವೇರು ಹೆಂಗ್ ಹಾಕಿರ್ತಾರೆ ಅಂತಂದ್ರೆ ಅದು ಟೈಟ್ ಆಗಿ ನಮ್ಮ ಸೂಪರ್ ಮ್ಯಾನ್ ಮ್ಯಾನ್ಗಳು ಹಾಕಿರ್ತಾರಲ್ಲ, ಆ ತರ ಅದೇನಾಗೋಗುತ್ತೆ. ಎಸ್ಪೆಷಲಿ ನೈಲಾನ್ ಹಾಕ್ದಾಗ ಅದು ಲಿಂಗನ ಉಜ್ಜುತ್ತೆ. ಗಂಡಸ್ರಿಗೂ ಅಷ್ಟೇ, ಹೆಂಗಸ್ರಿಗೂ ಅಷ್ಟೇ. ಅವಾಗ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಆಗುತ್ತೆ. ಕಾನ್ಸ್ಟೆಂಟ್ ಆಗಿ ನೈಲಾನು ಅಥವಾ ಈ ಸಿಂಥೆಟಿಕ್ ಡ್ರೆಸ್ಗಳನ್ನ ಹಾಕಿ ಅದು. ಜೊತೆಗೆ ಈ ಅಂಡರ್ವೇರ್ದು ಎಡ್ಜ್ ಇರ್ತದಲ್ಲ, ಈ ತೊಡೆ ಸಂದಿಲ್ ಬಂದು ಕೂತ್ಕೊಳ್ತಾರೆ, ಅದೆಲ್ಲ ಉಜ್ಜಿ ಕೆಂಪಕ್ಕಾಗ್ಬಿಟ್ಟು ಆಮೇಲೆ ಕರ್ರಗಾಗೋದು ಉಜ್ತಾ ಇರ್ತದೆ. 24 ಗಂಟೆ ಅದು ಉಜ್ತಾ ಇರ್ತದೆ. ಅದ್ರ ಜೊತೆ ಟೈಟ್ ಹಾಕ್ಬಿಟ್ರೆ ಏನಾಗುತ್ತೆ, ಅಲ್ಲಿ ಡರ್ಮಟೈಟಿಸ್ ಆಗುತ್ತೆ. ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತೀವಿ. ಆ ಡರ್ಮಟೈಟಿಸ್ ಏನಾಗುತ್ತೆ, ನೆವೆ ಶುರು ಆಗುತ್ತೆ. ನೆವೆ ಶುರು ಆದಾಗ ಏನಾಗುತ್ತೆ, ಉಜ್ಜಕ್ ಶುರು ಮಾಡ್ತಾರೆ. ಉಜ್ಜು ಆಮೇಲೆ ಈಚೆಗಾಡು ಅವು ಇವು ಅಂತ ಹಾಕಕ್ ಶುರು ಮಾಡ್ತಾರೆ. ಅವುಗಳಲ್ಲಿ ಹೆಚ್ಚು ಕಡಿಮೆ ಕೆಲವರಲ್ಲಿ ಸ್ಟೀರಾಯ್ಡ್ಸ್ ಇರ್ತದೆ. ಸ್ಟೀರಾಯ್ಡ್ಸ್ ಇರೋ ಆಯಿಂಟ್ಮೆಂಟ್ಸ್ ಹಾಕ್ತಾ ಏನಾಗುತ್ತೆ, ಚರ್ಮ ಅವುಗಳದು ಒಂದು ಇದನ್ನ ಕಳ್ಕೊಳ್ಳುತ್ತೆ, ಲಸ್ಟರ್ನ. ಅದು ಕಳ್ಕೊಂಡ ಏನಾಗುತ್ತೆ, ಅದು ಈ ಚರ್ಮ ಹೋಗಿ ನವಿರಾದ ಒಂದು ಸ್ಕಾರ್ ಆಗ್ಬಿಡ್ತದೆ. ಅದನ್ನು ಒಂದ್ ಸ್ವಲ್ಪ ಏನಾದ್ರೂ ಹಿಂಗೆ ಕೆರ್ಕೋಬೇಕಾದ್ರೆ ಏನಾದ್ರು ಉಗುರುತ್ತಾಕಿದ್ರೆ ಅಲ್ಲೇ ಕಟ್ಟಾಗಿ ಬ್ಲೀಡಿಂಗ್ ಶುರು ಆಗೋದು. ನೋಡಿ, ಇವೆಲ್ಲ ಗೊತ್ತಿರುತ್ತೆ ಆದ್ರೂ ಮಾಡ್ತಕ್ಕಂಥ ತಪ್ಪು.